ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಸಂಧ್ಯಾವಂದನೆಯ ವಿಭಾಗಗಳನ್ನು ಪ್ರತಿ ವಾರ ಒಂದೊಂದು ಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಜಲಾಭಿಮಂತ್ರಣ. ಜಲಾಭಿಮಂತ್ರಣ ಅಂದರೆ ಏನು? ಜಲವನ್ನು ಬಲಗೈಯಲ್ಲೇ ಹಾಕ್ಕೊಂಡು ಕಾರ್ಯಸಿದ್ಧಿಗೋಸ್ಕರವಾಗಿ ಆಯಾ ಮಂತ್ರಗಳನ್ನು ಹೇಳಿ ಅಭಿಮಂತ್ರಣ ಮಾಡೋದನ್ನು ಜಲಾಭಿಮಂತ್ರಣ ಅಂತ ಕರೀತಾರೆ. ಜಲಾಭಿಮಂತ್ರಣ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಕ್ರೋಧ ನಿಯಾಮಕರಾಗಿರುವಂತಹ ನರಸಿಂಹದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳು ನಾವು ಮಾಡಿದಂತಹ ಅಂದರೆ ಕೋಪದಿಂದ, ಕ್ರೋಧದಿಂದ ಮಾಡಿದಂತಹ ಅನೇಕ ಪಾಪಗಳಿದ್ದಾವೆ. ಆ ಎಲ್ಲ ಪಾಪಗಳನ್ನು ನಾನು ಮನಸ್ಸಿನಿಂದ ಮಾಡಿರ್ತೀನಿ, ಶರೀರದಿಂದ ಮಾಡಿರ್ತೀನಿ, ಮಾತಿನಿಂದ ಮಾಡಿರ್ತೀನಿ. ಆ ಎಲ್ಲ ಪಾಪಗಳನ್ನು, ಅದರಲ್ಲೂ ಮಾತು, ಮನಸ್ಸು, ಶರೀರ, ಈ ಮೂರರಿಂದ ಮಾಡಿರುವಂತಹ ಅನೇಕ ಪಾಪಗಳಿದ್ದಾವೆ. ಹಗಲು ರಾತ್ರಿ ಅನ್ನದೇ ಪಾಪವನ್ನು ಮಾಡ್ತೀವಿ. ಆ ಎಲ್ಲ ದೋಷಗಳು, ಪಾಪಗಳು ಈ ಮಂತ್ರದಿಂದ ಪರಿಹಾರ ಆಗಲಿ ಅನ್ನೋದು ಜಲಾಭಿಮಂತ್ರಣದ ಮೂಲ ಉದ್ದೇಶ. ಅದರಲ್ಲೂ ದೈತ್ಯಾನಾಂ ರಾಕ್ಷಣಾರ್ಧಾಯ ವೇತ್ರಪಾಖ್ಯೇ ಮಹಾಸುರ. ವೇತ್ರಪ ಅಂತ ಒಬ್ಬ ರಾಕ್ಷಸ, ಅಸುರ. ಅವನು ಜಲವನ್ನು ರಕ್ಷಣೆ ಮಾಡ್ತಿರ್ತಾನೆ. ವ್ಯಾಹೃತಿ ಮಂತ್ರವನ್ನು ಜಲದಲ್ಲಿ ಬರೆದು ಆ ಆಸುರನಾಗಿರುವಂತಹ ವೇತ್ರಪನನ್ನು ಸಂಹಾರ ಮಾಡಿ, ಅಂದರೆ ವ್ಯಾಹೃತಿಯನ್ನು ಮಾಡಿಸೋದ್ರಿಂದ ಸಂಹಾರ ಅಂದರೆ ಓಡಿ ಹೋಗ್ತಾನವನು. ಅದಕ್ಕೋಸ್ಕರವಾಗಿ ಶುಕ್ರಾಚಾರ್ಯರ ಆಜ್ಞೆಯದು. ಶುಕ್ರಸ್ಥೈವಾಜ್ಞೆಯ ತತ್ರ ಜಲೇ ತಿಷ್ಠತಿ ಸರ್ವದಾ ಲಿಖೇರ್ ವ್ಯಾಹೃತಿಯಂ ಪ್ರಾಕಂ ಅಂತಾರೆ. ಅಂದರೆ ಯಾವಾಗ ನೀವು ಆ ನೀರಿನಲ್ಲಿ ವ್ಯಾಹೃತಿ ಮಂತ್ರವನ್ನು ಬರೀತಿರೋ, ಆ ಯಂತ್ರವನ್ನು ಬರದ ಕೂಡಲೇ ಆ ವೇತ್ರಪ ಅನ್ನುವಂಥ ಹೊಸರು ಓಡಿ ಹೋಗ್ತಾನಪ್ಪ. ಅವನ ನಾಶ ಆಗಲಿಕ್ಕೋಸ್ಕರವಾಗಿ ಅಂದಿನ ಮಂತ್ರವನ್ನು ನಾವು ಹೇಳುವಂಥದ್ದು. ಜಲಾಭಿಮಂತ್ರಣವನ್ನು ಮಾಡುವಂಥ ನೀರಿದೆ ಅಲ್ಲ, ಅದು ಬಲಗೈಯಲ್ಲಿ ಮಾಷ ಅಂದರೆ 7 ಗುಂಜಿ ತೂಕ ಮುಳುಗೋಷ್ಟು. ಮಾಷ ಅಂದರೆ ಉದ್ದು ಅಂತಲೂ ಇದೆ. ಅಷ್ಟು ಪ್ರಮಾಣದಲ್ಲಿ ಮಾತ್ರ ನೀರನ್ನು ಕೈಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮಂತ್ರವನ್ನು ಹೇಳಬೇಕು. ಬೆಳಗ್ಗೆ ಸಂಧ್ಯಾ ವಂದನೆ ಮಾಡಬೇಕಾದರೆ ಒಂದು ಮಂತ್ರ ಇದೆ. ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬೇಕಾದರೆ ಒಂದು ಮಂತ್ರ ಇದೆ. ಪ್ರಧಾನವಾಗಿ ಸೂರ್ಯಶ್ಚ ಅಂತ ಪ್ರಾರಂಭ ಆಗತ್ತೆ ಬೆಳಗ್ಗೆ ಮಂತ್ರ. ಅಲ್ಲಿ ನಾರಾಯಣ ಋಷಿಯಾಗಿರುವಂಥವನು, ದುರ್ಗಾ ದೇವತೆ, ಆಮೇಲೆ ಪ್ರಕೃತಿ ಛಂದಸ್ಸು. ಇನ್ನು ರಾತ್ರಿಯಲ್ಲಿ ಮಾಡಬೇಕಾದ್ರೆ ಹಿರಣ್ಯಗರ್ಭ ಋಷಿ, ಅಪಃಪುನಂತು ಅಂತ ಮಂತ್ರ ಇದೆ, ಎಲ್ರಿಗೂ ಗೊತ್ತಿರುವಂಥದ್ದೇ. ಹಿರಣ್ಯಗರ್ಭ ಋಷಿ, ಅಗ್ನಿ ಮತ್ತು ಮನ್ಯುಪತಿ ಇವರು ದೇವತೆಗಳಾಗಿರುವಂಥವ್ರು. ಅಲ್ಲಿ ಇಂದ್ರ, ವಾಸುದೇವ, ಹೋತ, ವರುಣ, ಜಾತವೇದಸ, ಮನ್ಯುಗಳು ಅಂತಲೂ ನಾವಿಲ್ಲಿ ತಿಳ್ಕೊಳ್ಬೋದು. ಪರಮಾತ್ಮನೇ ಮನ್ಯುಪತಿಯು, ಮನ್ಯುರಿಂದ್ರೋ, ಮನ್ಯುರ್ದೇವ, ಮನ್ಯುರ್ವಾಸುದೇವೋ, ಮನ್ಯುರ್ಹೋತ ಎಲ್ಲವೂ ಭಗವಂತನನ್ನೇ ಹೇಳಲಿಕ್ಕೆ ಹೊರಟಿರುವಂಥದ್ದು. ಇನ್ನು ಸಾಯಂಕಾಲ ಅಂದರೆ ರಾತ್ರಿ ಮಾಡಬೇಕಾದ್ರೆ, ಸಾಯಂಕಾಲ ನಾವು ಮಾಡ್ತೀವಲ್ಲ, ಅಲ್ಲಿ
ಅಗ್ನಿಶ್ಚ ಮಾಮನ್ನಿಶ್ಚ, ಪ್ರಾತಃ ಕಾಲದಲ್ಲಿ ಸೂರ್ಯಶ್ಚ ಮಾಮನ್ನಿಶ್ಚ, ಮಧ್ಯಾಹ್ನ ಕಾಲದಲ್ಲಿ ಆಪಃ ಪುನಂತು ಪೃಥಿವೀಂ ಅನ್ನುವಂಥ ಮಂತ್ರದಿಂದ ನಾವೇನು ಮಾಡಬೇಕು? ಜಲಾಭಿಮಂತ್ರಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮೊದಲನೇ ಮಂತ್ರ ಪ್ರಾರ್ಥನಾ ರೂಪದಿಂದ, ಎರಡನೇದ್ದು ಅಷ್ಟೇ. ಅದೇ ರೀತಿ ಮೂರನೇದ್ದು ಹೋಮ ರೂಪದಲ್ಲಿ, ಅಂದರೆ ಮೂರು ಕಾಲದಲ್ಲಿ ನಾವು ಮಾಡಬೇಕಾದ್ರೆ ಈ ಅನುಸಂಧಾನ ಇರಬೇಕು. ಪ್ರಥಮ ಪ್ರಾರ್ಥಿನಾ ರೂಪ, ದ್ವಿತೀಯೋಪಿ ತಥಾವಿಧ, ತೃತೀಯೋ ಹೋಮ ರೂಪ. ಮೊದಲನೇದ್ದು ಪ್ರಾರ್ಥನೆ, ಎರಡನೇದ್ದು ಅದೇ ಪ್ರಾರ್ಥನೆ, ಮೂರನೇದ್ದು ಹೋಮ ರೂಪದಲ್ಲಿ ಅಂತ ಅನುಸಂಧಾನವನ್ನು ಮಾಡೋದ್ರಿಂದ ಪ್ರಾಶನ ಮಾಡಬೇಕು. ಅದು ಎಲ್ಲ ಪಾಪಗಳನ್ನು ಪರಿಹಾರ ಆಗ್ತದೆ. ಪ್ರಾಶಯೇ ದಿತಿ ಸಾರುತಃ ಅಂತ ಹೇಳ್ತಾರೆ. ಇನ್ನು ಜಲಾಭಿಮಂತ್ರಣದ ಮಂತ್ರವನ್ನು ನಾವೀಗ ಹೇಳಿದ್ವಿ, ಹೌದಾ? ಆ ಮಂತ್ರದ ಅನೇಕ ಅರ್ಥಗಳಿದ್ದಾವೆ. ಒಂದೇ ಒಂದೆರಡು ಶಬ್ದದ ಅರ್ಥವನ್ನು ನಾವು ತಿಳಿಯೋದಾದರೆ, ಈ ಮಂತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂತ ಕೇಳಿದರೆ, ಕ್ರೋಧಾಭಿಮಾನಿಯಾಗಿರುವಂತಹ ರುದ್ರದೇವರ ಅಂತರ್ಗತನಾಗಿರುವಂತಹ ಭಗವಂತ ನನ್ನ ಕಾಯ ವಾಚ ಮನಸ, ಎಷ್ಟಂದ ಹೇಳ್ತಾರೆ ನೋಡಿ. ಪಾಪೇಭ್ಯ ಮಾಂ ರಕ್ಷಂತಾಂ ರಾತ್ರ್ಯಾ ಮನಸ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಸ್ನ ಯತ್ ಪಾಪಂ ಆಕರ್ಷಂ. ಅಂದರೆ ನಮ್ಮ ಪಾಪಗಳು ಪ್ರಧಾನವಾಗಿ ಮೂರು: ಕಾಯ ವಾಚ ಮನಸ. ಈ ಮೂರು ವಿಧವಾದ ಪಾಪಗಳನ್ನು ಆ ನರಸಿಂಹದೇವರು, ರುದ್ರಾಂತರ್ಗನಾಗಿರುವಂತಹ ನರಸಿಂಹದೇವರು ಪಾಪವನ್ನು ಕಳೀಲಿ. ಕ್ರೋಧದಿಂದ, ಆವೇಶದಿಂದ, ಸಿಟ್ಟಿನಿಂದ ಮಾಡಿದಂತಹ ಪಾಪಗಳು ಅಂತೇನಿದ್ದಾವಲ್ಲ, ಕೈ ಕಾಲು ಹೊಟ್ಟೆ ಜನನೇಂದ್ರಿಯ ಎಲ್ಲದರಿಂದ ಮಾಡಿರುವಂತಹ ಎಲ್ಲ ಪಾಪಗಳು ಆ ಭಗವಂತನ ಅನುಗ್ರಹದಿಂದ ನಾಶ ಆಗಲಿ ಅಂತುವಂತಹ ಪ್ರಾರ್ಥನೆ ಈ ಮಂತ್ರದಲ್ಲಿ ನಾವು ಕಾಣುವಂಥದ್ದು. ಇದರ ಜೊತೆಗೆ ಜಲಾಭಿಮಂತ್ರಣ ಎಷ್ಟು ಮಹತ್ವದ್ದು ಅಂದರೆ, ಯಾರು ಈ ಜಲಾಭಿಮಂತ್ರಣವನ್ನು ಸ್ವರಬದ್ಧವಾಗಿ ಕಲಿತು ಅದನ್ನು ಹೇಳ್ತಾರೋ ಅದರಿಂದ ಭಗವಂತ ವಿಶೇಷವಾಗಿ ಯಜ್ಞರೂಪವಾಗಿರುವಂಥದ್ದು ಸಂಧ್ಯಾವಂದನೆಯ ಒಂದು ಭಾಗ ಇದು. ಇದರಿಂದ ಬ್ರಹ್ಮಶುದ್ಧಿ, ಮಂತ್ರಾಚಮನದಿಂದ ಅಂತಃಶುದ್ಧಿ ಆಗತ್ತೆ. ಅಂದರೆ ಮಾರ್ಜನೆಯಿಂದ ಬ್ರಹ್ಮಶುದ್ಧಿ, ಮಂತ್ರಾಚಮನದಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಜಲಾಭಿಮಂತ್ರಣವನ್ನು 2 ಸಲ ಅರ್ಘ್ಯಕ್ಕಿಂತ ಮುಂಚೆ ಮಾಡಬೇಕು. ಒಂದು ಪ್ರೋಕ್ಷಣ ಕ್ರಮದಿಂದ, ಇನ್ನೊಂದು ಪ್ರಾಸಾನ ಕ್ರಮದಿಂದ ಅಂತಾರೆ. ಅದರಲ್ಲೂ ಸಾಮಾನ್ಯವಾಗಿ ಶುದ್ಧಿಗೆ ಕಾರಣವಾಗಿರುವಂಥದ್ದು ಯಾವ್ಯಾವುದು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಕಾಲ, ಅಗ್ನಿ, ಜ್ಞಾನ, ಕರ್ಮ, ಮೃತ್ತಿಕೆ ಅಂದರೆ ಮಣ್ಣು, ಮನಸ್ಸು, ತಪಸ್ಸು, ಬಲ, ಪಶ್ಚಾತ್ತಾಪ, ಉಪವಾಸ. ಇವೆಲ್ಲವೂ ದೇಹವನ್ನು ಶುದ್ಧಿ ಮಾಡುವಂಥದ್ದು. ಈ ಎಲ್ಲವೂ ಸಂಧ್ಯಾವಂದನೆಯಲ್ಲಿ ಒದಗಿ ಬರುವಂಥದ್ದು. ಅದರಲ್ಲೂ ಜಲಾಭಿಮಂತ್ರಣ 2 ವಿಧವಾಗಿರುವಂಥದ್ದು. ಒಂದು ಪ್ರೋಕ್ಷಣ, ಒಂದು ಪ್ರಾಶನ. ಒಂದು ಪ್ರೋಕ್ಷಣೆ ಮಾಡ್ಕೊಳ್ತೀವಿ, ಒಂದು ಕುಡಿತೀವಿ. ಅದನ್ನು ಹೇಳ್ತಾರೆ. ಪ್ರೋಕ್ಷಣದಿಂದ ದೇಹದಿಂದ ಬಾಹ್ಯ ಶುದ್ಧಿ ಆದರೆ, ಪ್ರಾಶನ ಮಾಡೋದ್ರಿಂದ ಆಂತರಿಕವಾದ ಶುದ್ಧಿ ಆಗ್ತದೆ. ಜೋಹೋಮಿ ಸ್ವಾಹ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಸೂರ್ಯ ಅಗ್ನಿಯಲ್ಲಿ ಹೋಮ ಆಗುವಂಥದ್ದು. ಇದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಮಂತ್ರಾಚಮನ ಅಂತ ಇದೆ. ಅಂದರೆ ಮಾರ್ಜನ ಮುಗಿದ ಮೇಲೆ ಮಂತ್ರಾಚಮನ ಮಾಡಬೇಕು. ಬಲಗೈಯಲ್ಲಿ ನೀರು ಹಾಕ್ಕೊಂಡು ಪ್ರಾತಃ ಕಾಲ ಸೂರ್ಯಶ್ಚ, ಮಧ್ಯಾಹ್ನ ಕಾಲದಲ್ಲಿ ಅಪಃಪುನಂತು, ಇನ್ನು ಸಾಯಂಕಾಲದಲ್ಲಿ ಅಗ್ನಿಶ್ಚ ಅನ್ನುವಂಥ ಮಂತ್ರದಿಂದ ಜೋಮಿ ಸ್ವಾಹ ಅಂತ ಪ್ರಾಶನ ಮಾಡುವಂಥದ್ದು ಮಂತ್ರಾಚಮನ ಅಂತ ಕರೀತಾರೆ. ಎಲ್ಲ ಪಾಪಗಳನ್ನು ಸುಟ್ಟು ಹಾಕುವಂಥ ಶಕ್ತಿ ಈ ಮಂತ್ರಾಚಮನಕ್ಕಿದೆ. ಈ ಮಂತ್ರಾಚಮನವನ್ನು ಯಾರು ಮಾಡ್ತಾರೋ ಅವ್ರಿಗೇನಾಗ್ತದಪ್ಪ ಅಂದರೆ, ಮಾನಸಿಕವಾಗಿ ದೋಷಗಳಾಗಿರ್ತಾವೆ ದುಷ್ಟರ ಸಹವಾಸದಿಂದ, ಅವೆಲ್ಲವೂ ಹೋಗ್ತದೆ. ಜೊತೆಗೆ ಭಕ್ಷಣ, ತಿನ್ನಬಾರ್ದನ್ನು ತಿಂದರೆ, ನಿಷಿದ್ಧವಾದ ಪದಾರ್ಥಗಳನ್ನು ತಿಂದಿದ್ರೆ
ಅಪೇಯ ಪಾನ, ಯಾವುದು ಕುಡಿಬಾರದೋ ಅದನ್ನು ಕುಡಿದಿದ್ರೆ ಅವೆಲ್ಲವೂ ನಿಷಿದ್ಧವೇ. ಆಮೇಲೆ ಹಗಲು ರಾತ್ರಿ ಮಾಡಿದಂತಹ ಪಾಪಗಳು, ಸಜ್ಜನರನ್ನು ಪೀಡಿಸಿದಂತಹ ಪಾಪ, ನಿಷಿದ್ಧ ಕಾಲದಲ್ಲಿ ಸ್ತ್ರೀ ಸಂಗ ಮಾಡಿದ ಪಾಪ, ಅಂತರಂಗದಲ್ಲಿ ಅನೇಕ ದುಷ್ಟ ವಿಚಾರಗಳು, ಆ ಎಲ್ಲ ಪಾಪಗಳನ್ನು ಶುದ್ಧಿ ಮಾಡಿ ನಮ್ಮನ್ನದರಿಂದ ರಕ್ಷಣೆ ಮಾಡುವಂಥದ್ದು ಮಂತ್ರಾಚಮನ ಅಂತ ಹೇಳಿದರು.